ಇರಾನ್ ಸಂಘರ್ಷ ತೀವ್ರ ಆಗ್ತಾ ಇದೆ. ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಮಾಡಲಾಗಿದೆ. ಇದು ಕೂಡ ಈಗ ಧ್ವಂಸ ಆಗಿರುವಂತದ್ದು. ಮಧ್ಯಪ್ರಾಚ್ಯ ಕಂಗಾಲಾಗಿದೆ. ಈಗ ಯುದ್ಧ ನಿಲ್ತಿಲ್ಲ ಅಂತಂದ್ರೆ ಸರ್ವನಾಶದ ಭೀತಿ ಎದುರಾಗುತ್ತೆ. ಇಸ್ರೇಲ್ ದಾಳಿ ಆರೋಪದ ಇರಾನ್ ತೈಲ ನಿಕ್ಷೇಪ ಗುರಿ ಇವಾಗ ಇರುವಂತದ್ದು. ಇಸ್ರೇಲ್ ನಡೆಸಿರುವಂತಹ ದಾಳಿಗೆ ಇರಾನ್ನಿಂದ ಪ್ರತಿ ದಾಳಿ ಈಗ ನಡೀತಾ ಇದೆ. ಈಗ ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡಿಕೊಂಡಿದೆ. ಅಕ್ಕಪಕ್ಕದ ದೇಶಗಳ ತೈಲ ಘಟಕಗಳೇ ಇರಾನ್ನ ಟಾರ್ಗೆಟ್. ಈಗ ಸಂಕಷ್ಟದಲ್ಲಿರುವಂತಹ ಗಲ್ಫ್ ರಾಷ್ಟ್ರಗಳು, ತೈಲ ಸಂಪತ್ತು, ಸೌದಿ ಅರೇಬಿಯಾ ಸೇರಿ ಹಲವು ದೇಶಗಳು ಎಚ್ಚರಿಕೆಯ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರಾ ಅನ್ನುವಂಥದ್ದಿಲ್ಲಿ. ಅಮೆರಿಕ ಇಸ್ರೇಲ್ ವಿರುದ್ಧ ಕಿಡಿಕಾರ್ತಾ ಇದೆ ಇರಾನ್. ಯುದ್ಧ ಮತ್ತೆ ಉಗ್ರ ಶಾಂತಿ ಮಾತುಕತೆ ಸಂಪೂರ್ಣವಾಗಿ ವಿಫಲ ಆಗೋಗಿದೆ. ಯಾವುದೇ ಕಾರಣಕ್ಕೂ ಇದು ಮಾತುಕತೆ ಆಗೋದು ಅಥವಾ ಶಾಂತಿ ಆಗೋದು ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇರಾನ್ ಪ್ರಮುಖ ನಾಯಕರ ಹತ್ಯೆಯಿಂದ ಸಂಘರ್ಷ ಈ ಮಟ್ಟಕ್ಕೆ ಹೋಗ್ತಾ ಇದೆ, ಉಲ್ಬಣ ಆಗ್ತಾ ಇದೆ. ಜಾಗತಿಕ ಇಂಧನ ಸರಬರಾಜಿಗೂ ಕೂಡ ದೊಡ್ಡ ಆಘಾತ ಇಲ್ಲಿ ಎದುರಾಗ್ತಾ ಇದೆ. ಯುದ್ಧ ಹೀಗೆ ಏನಾದ್ರೂ ಮುಂದುವರೆದ್ರೆ ಜಾಗತಿಕ ಆರ್ಥಿಕತೆ ಪರಿಸ್ಥಿತಿ ಏನಾಗಬಹುದು ಅಂತ ಹೇಳಿ ನಾವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಮಧ್ಯಪ್ರಾಚ್ಯ ಸಂಪೂರ್ಣ ಯುದ್ಧ ಭೂಮಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಹುಡ್ತಾ ಇದೆ. ಯುದ್ಧ ಭೂಮಿ ಆಗೋಗಿದೆ. ಹೀಗೆ ಏನಾದ್ರೂ ಮುಂದುವರೆದ್ರೆ ಜಾಗತಿಕ ಮಟ್ಟದಲ್ಲಿ ಎಲ್ಲರೂ ಕೂಡ ಕಂಗಾಲಾಗೋಗ್ತಾರೆ, ಎಲ್ಲರೂ ಕೂಡ ಬರ್ಬಾದಾಗ್ತಾರೆ. ಇದು ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ಎಫೆಕ್ಟ್ ಕೊಡುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಒಂದು ಯುದ್ಧ ಯಾಕೋ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯುದ್ಧ ಭೂಮಿ ಆಗ್ಬಿಟ್ಟಿದೆ ಮಧ್ಯಪ್ರಾಚ್ಯ ಸಂಪೂರ್ಣವಾಗಿ. ಕಾರಣ ಇಲ್ಲಿ ಇರಾನ್ ಕೂಡ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಅದು ಕೂಡ ನೋಡಿ, ಈಗ ತೈಲ ಸಂಸ್ಕರಣಾ ಘಟಕಗಳ ಮೇಲೆಯೇ ದಾಳಿ ಮಾಡ್ತಾ ಇದೆ ಅಂತಂದ್ರೆ ಇನ್ನ ಅಲ್ಲಿಗೆ ಸರ್ವನಾಶ ಆಗುವಂತಹ ಕೆಲವೊಂದು ಲಕ್ಷಣಗಳು. ಡೇವನಿಂದಲೂ ಕೂಡ ತೈಲ ಸಂಸ್ಕರಣಾ ಘಟಕಗಳನ್ನ ಇರಾನ್ ಟಾರ್ಗೆಟ್ ಮಾಡ್ಕೊಂಡಿತ್ತು. ಆದ್ರೆ ಅದನ್ನ ಧ್ವಂಸ ಮಾಡ್ಲಿಕ್ಕೆ ಅಥವಾ ಸರ್ವನಾಶ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನು ಅಂತಂದ್ರೆ ಅವ್ರು ಯಾವಾಗ ಮಿಸೈಲ್ ದಾಳಿ ಮಾಡಿದ್ರು ಅಥವಾ ಡ್ರೋನ್ ದಾಳಿ ಮಾಡಿದ್ರು ಅವಾಗೆಲ್ಲವೂ ಕೂಡ ಅಮೆರಿಕಾದವರು ಅದನ್ನ ಹೊಡೆದು ಬಿಸಾಕಿದ್ರು. ಅದು ಸಕ್ಸಸ್ ಆಗಿಲ್ಲ ಆ ಒಂದು ಅಟ್ಯಾಕ್ಗಳು. ಆದ್ರೆ ಈಗ ಒಂದೊಂದೇ ಸರ್ವನಾಶ ಆಗ್ತಾ ಇದೆ. ಇರಾನ್ ಕೂಡ ಯಾವ್ಯಾವ ಅಸ್ತ್ರಗಳನ್ನ ಬಳಸಬೇಕು ಅದೆಲ್ಲವೂ ಕೂಡ ಬಳಸ್ತಾ ಇದೆ. ಇರಾನ್ ಪ್ರಮುಖ ನಾಯಕರನ್ನ ಯಾವಾಗ ಹತ್ಯೆ ಮಾಡಲಾಯಿತು ಅದರಲ್ಲೂ ಕೂಡ ಅಲ್ಲಿನ ಸಲಹೆಗಾರರು ಆಗಿದ್ರು. ಅದಾದ ನಂತರ ಈಗ ಸದ್ಯಕ್ಕೆ ನೂತನ ಸುಪ್ರೀಂ ಲೀಡರ್ ಆಗಿರುವಂತಹ ಮುಜ್ತಬಾ ಖಮೇನಿ ಅವರ ಸಲಹೆಗಾರರು, ಅವರ ಬಹಳ ಆಪ್ತರು ಹಾಗೂ ಅಲ್ಲಿ ಕೆಲವೊಂದು ಸೇನೆಯ ಮುಖ್ಯಸ್ಥರು ಕೂಡ ಆಗಿರುವಂತಹ ನಾಯಕರನ್ನು ಕೂಡ ಇಸ್ರೇಲ್ ಭೀಕರವಾಗಿ ಹತ್ಯೆ ಮಾಡಿಬಿಡ್ತು. ಹಾಗಾಗಿ ಯಾವಾಗ ಇಲ್ಲಿರುವಂತಹ ಪ್ರಮುಖ ನಾಯಕರನ್ನ, ಆ ಒಂದು ದೇಶದ ಶಕ್ತಿಯುತ ನಾಯಕರನ್ನ ಯಾವಾಗ ಇಲ್ಲಿ ಇರಾನ್ ಈ ಒಂದು ಸೇಡನ್ನ ತೀರಿಸಿಕೊಳ್ತಾ ಇದೆ, ಹಾಗೆ ಈ ಒಂದು ಯುದ್ಧ ಮತ್ತೆ ದಾಳಿ ಮುಂದುವರಿತಾ ಇದೆ.